ಗುಬ್ಬಿ ಪೊಲೀಸ್ ಠಾಣೆಯ ವತಿಯಿಂದ ಈ ಒಂದು ಡ್ರಗ್ಸ್ ಅಂದ್ರೆ ಏನಿದೆ ಅದನ್ನ ನಿಷೇಧ ಮಾಡತಕ್ಕಂತಹದ್ದು, ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಜಾಥಾವನ್ನ ಇದೀಗ ಗುಬ್ಬಿ ಪಟ್ಟಣದಲ್ಲಿ ಪೊಲೀಸ್ ಇಲಾಖೆಯಿಂದ ನಡೆಸಲಾಗಿದೆ. ಗುಬ್ಬಿ ಪೊಲೀಸ್ ಠಾಣೆ ವತಿಯಿಂದ ಮಾದಕ ದ್ರವ್ಯ ಜಾಗೃತಿ ಅಭಿಯಾನವನ್ನ ನಡೆಸಲಾಗಿರುವಂತಹದ್ದು. ಈ ಮೂಲಕವಾಗಿ ಶಾಲಾ ಮಕ್ಕಳೊಂದಿಗೆ ಸಾರ್ವಜನಿಕರಿಗೆ ಮಾದಕ ವಸ್ತುಗಳ ಬಳಕೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಜಾಥಾವನ್ನ ನಡೆಸಲಾಗಿದೆ. ಗುಬ್ಬಿ ಪಟ್ಟಣದ ಶುಭೋದಯ ಶಾಲಾ ಮಕ್ಕಳಿಂದ ಶುಭೋದಯ ಶಾಲೆಯಿಂದ ತಾಲೂಕು ಕಚೇರಿವರೆಗೂ ಕೂಡ, ತಾಲೂಕು ಕಚೇರಿಯಿಂದ ರಾಯವ ರಸ್ತೆ ಮೂಲಕ ಶುಭೋದಯ ತಹಶೀಲ್ದಾರ್ ಒಂದು ಕಚೇರಿವರೆಗೂ ಕೂಡ ಈ ಒಂದು ಜಾಥಾವನ್ನ ನಡೆಸಲಾಗಿರುವಂತಹದ್ದು. ತಹಶೀಲ್ದಾರ್ ಆರತಿ ಅವರು ಇದೀಗ ಈ ಒಂದು ಜಾಥಾಗೆ ಚಾಲನೆಯನ್ನು ನೀಡುವ ಮೂಲಕವಾಗಿ ಈ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೆ ಮುಂದಾಗಿದ್ದಾರೆ. ಶಾಲಾ ಮಕ್ಕಳು, ಶಿಕ್ಷಕರು ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗಿ ಮಾದಕ ವಸ್ತುಗಳ ವಿರುದ್ಧ ನಿರಂತರ ಜಾಗೃತಿ ಅವಶ್ಯಕತೆ ಎನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಾಗಿದೆ. ಸಾರ್ವಜನಿಕರಿಗೆ ಡ್ರಗ್ಸ್ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ತುರ್ತು ಸಂದರ್ಭಗಳಲ್ಲಿ ಸಹಾಯಕ್ಕಾಗಿ 112ಗೆ ಕರೆ ಮಾಡಿ ಅವಶ್ಯಕವಲ್ಲದ ತಾತ್ಕಾಲಿಕವಾದ ಕ್ಷಣಿಕ ಸುಖಕ್ಕಾಗಿ ಯುವಕರು ತಾಂಬಾಕು, ಬೀಡಿ, ಸಿಗರೇಟ್ ದಾಸರಾಗಿದ್ದಾರೆ. ಅಲ್ಪ ಸುಖ ಕೊಡುವಂತಹ ವಿಷಯಗಳಿಗೆ ಮಾರು ಹೋಗಿ ಮುಂದಿನ ಭವಿಷ್ಯವನ್ನ ಹಾಳು ಮಾಡಿಕೊಳ್ತಕ್ಕಂಥದ್ದು ಸರಿಯಲ್ಲ. ಭಾರತದ ನಶೆ ಮುಕ್ತ ದೇಶವಾಗಬೇಕು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರು ಮಾದಕ ವ್ಯಸನಗಳಾಗ್ತಕ್ಕಂಥ ಮುಂಚೆ ಜಾಗೃತರಾಗಬೇಕು. ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಂತರಿಕವಾಗಿ, ಆಧ್ಯಾತ್ಮಿಕವಾಗಿ ಸುಸ್ಥಿತಿ ಹಾಗೂ ಸದೃಢತೆಯಲ್ಲಿರಬೇಕು. ಇದು ಭಾರತದ ಭವಿಷ್ಯದ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ. ಡ್ರಗ್ ಮಾಫಿಯಾ ಕುರಿತು ಮಾಹಿತಿ ತಿಳಿಸಿದ್ರೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿ ಎನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರತಿ ಬಂದ್ರೆ ಅವ್ರ ಪೇರೆಂಟ್ಸ್ಗೆ ಇಲ್ಲ ನಮ್ಮ ಇಲಾಖೆಗೆ ಮಾಹಿತಿ ಕೊಡ್ಬೇಕು. ನೀವು ಒಂದು ವ್ಯಕ್ತಿ ನಾರ್ಮಲ್ ಆಗಿ ಬಿಹೇವ್ ಮಾಡೋ ವ್ಯಕ್ತಿ ಯಾವೋ ಒಂಥರ ಬಿಹೇವ್ ಮಾಡ್ತಾ ಇದ್ದಾನೆ, ಅಬ್ನಾರ್ಮಲ್ ಬಿಹೇವಿಯರ್ ತೋರಿಸ್ತಾ ಇದ್ದಾನೆ, ಮನುಷ್ಯರ ಜೊತೆ ಚೆನ್ನಾಗಿ ಮಾತಾಡ್ತಾ ಇಲ್ಲ, ತುಂಬಾ ಬೇಗ ಕೋಪ ಬರುತ್ತೆ, ಇಲ್ಲ ನಾವ್ ಏನೇ ಮಾತಾಡ್ತಾ ಇದ್ರು ರಿಯಾಕ್ಟ್ ಮಾಡ್ತಾ ಇಲ್ಲ ಏನಿತ್ತು ಅಂತ ನಮ್ಗೆ ಅನಿಸ್ದಾಗ ನೀವು ಅವ್ರ ಪೇರೆಂಟ್ಸ್ ಗಮನಕ್ಕೆ, ಇಲ್ಲ ಕಾಲೇಜಲ್ಲಿ ಟೀಚರ್ಸ್ ಗಮನಕ್ಕೆ, ಇಲ್ಲ 112ಗೆ ಕರೆ ಮಾಡಿ ನಮ್ಮ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ಅಟ್ಲೀಸ್ಟ್ ಅವ್ರಿಗೆ ನಾವು ಇದನ್ನ ಮಾಡಿಸಿ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಮಾಡಿಸಿ ಅವ್ರನ್ನ ಅದರಿಂದ ಹೊರಗಡೆ ಬರೋ ಪ್ರಯತ್ನ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಆಗೋದ್ರಿಂದ ಟ್ರೀಟ್ಮೆಂಟ್ ಕೊಡಿಸೋದ್ರ ಮುಖಾಂತರ ಅವ್ರನ್ನ ನಾವು ಮತ್ತೆ ನಾರ್ಮಲ್ ಲೈಫ್ಗೆ ತಗೊಂಡ್ ಬರ್ಬೋದು. ಸೊ ನೋಡಿ, ಈ ಪೊಲೀಸ್ ಇಲಾಖೆಯಿಂದ